ಪ್ರತಾಪ್ ಸಿಂಹನಿಗೆ, ಉದ್ಯೋಗಿ ಪ್ರತಾಪ್ ಸಿಂಹನಿಗೆ, ಪ್ರಬುದ್ಧ ಪ್ರತಾಪ್ ಸಿಂಹನಿಗೆ, ಪ್ರತಾಪ್ ಸಿಂಹನಿಗೆ, 420 ಪ್ರತಾಪ್ ಸಿಂಹನಿಗೆ, ಹುಚ್ಚುಚ್ಚಾಗಿ ಹೇಳಿಕೆ ನೀಡುತ್ತಿರುವ ಪ್ರತಾಪ್ ಸಿಂಹನಿಗೆ, ಮನುವಾದಿ ಪ್ರತಾಪ್ ಸಿಂಹನಿಗೆ, ಅವಿವೇಕಿ ಪ್ರತಾಪ್ ಸಿಂಹನಿಗೆ, ರಾಜಕೀಯ ನಿರುದ್ಯೋಗಿ ಪ್ರತಾಪ್ ಸಿಂಹನಿಗೆ, ಗಡಿಪಾರು ಮಾಡಿ ಪ್ರತಾಪ್ ಸಿಂಹನಿಗೆ, ಅಪ್ರಬುದ್ಧ ಪ್ರತಾಪ್ ಸಿಂಹನಿಗೆ, ಅವಿವೇಕಿ 420 ಪ್ರತಾಪ್ ಸಿಂಹನಿಗೆ ತೊಲಗಲಿ. ಮಾನಸಿಕ ಅಸ್ವಸ್ಥತೆಯಂತೆ ವರ್ತಿಸುತ್ತಿರುವ ಪ್ರತಾಪ್ ಸಿಂಹನಿಗೆ ಗಡಿಪಾರು ಮಾಡಿ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಮೈಸೂರಳೆ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಕಾಂಗ್ರೆಸ್ ಪಾರ್ಟಿ ಕಿ, ಕಾಂಗ್ರೆಸ್ ಪಾರ್ಟಿ ಕಿ. ಸರ್, ಇವತ್ತು ನಾವು ಪ್ರತಾಪ್ ಸಿಂಹನ ವಿರುದ್ಧ ಇವತ್ತು ಏನು ಪ್ರತಿಭಟನೆ ಮಾಡ್ತಾ ಇರೋದು ಸರ್, ಏನಕ್ಕೆ ಅಂತಂದರೆ ನಮ್ಮ ನಾಯಕರುಗಳಾದಂಥ ಪ್ರಿಯಾಂಕ್ ಖರ್ಗೆ ಇರ್ಬೋದು, ಸಂತೋಷ್ ಲಾಡ್ ಯತೀಂದ್ರ ಸಾಹೇಬ್ರು ಇರ್ಬೋದು, ಇವ್ರ ಬಗ್ಗೆ ಎಲ್ಲ ಏನು ಅಳವಡಿಕೆ ಹೇಳಿಕೆ ನೀಡಿದ್ದಾರೆ. ಇಂಥ ಸರ್, ಈ ಒಬ್ಬ ಮನುಷ್ಯ ರಾಸಲೀಲೆ ಪ್ರತಾಪ್ ಸಿಂಹ ಅಂತಲೇ ಕರಿಬೇಕು, ಆಮೇಲೆ ಉಚ್ಚ ಪ್ರತಾಪ್ ಸಿಂಹ ಅಂತಲೂ ನಾವು ಕರಿಬೇಕಾಗುತ್ತೆ. ಏಕೆ ಅಂತಂದರೆ ಈ ಹಿಂದೆ ನೀವು ನೋಡ್ಬೋದಾಗಿತ್ತು, ತುಂಬ ಅವ್ರ ಎಂ ಪಿಗಳಾದಾಗ ಅಂತೂ ತುಂಬಾ ರಾಸಲೀಲೆ ವೀಡಿಯೋಗಳಾಗಿರ್ಬೋದು, ಆಡಿಯೋಗಳನ್ನ ನಾವು ಕೇಳಿದ್ದೀವಿ, ಮಾಧ್ಯಮ ಮುಂದೆ ಪ್ರಕಟಣೆಗಳಾಗಿದೆ. ಇಂಥ ಒಬ್ಬ ಹುಚ್ಚ ಇವತ್ತು ಏನು ಸರ್ ನಮ್ಮ ಲೀಡರ್ಗಳಾದಂಥ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಇರ್ಬೋದು, ಸಂತೋಷ್ ಲಾಡ್ ಬಗ್ಗೆ ಇರ್ಬೋದು, ಯತೀಂದ್ರ ಸಾಹೇಬ್ರ ಬಗ್ಗೆ ಏನು ಮಾತಾಡ್ತಿದ್ದಾರೆ, ಒಬ್ಬ ತಿಳುವಳಿಕೆ ಇಲ್ಲ ಈ ಮನುಷ್ಯನಿಗೆ. ಒಬ್ಬರು ಇವತ್ತು ಇಡೀ ಇಂಡಿಯಾದಲ್ಲಿ ಒಬ್ಬ RDPR ಮಿನಿಸ್ಟರ್ನ ನಂಬರ್ 1 ಮಿನಿಸ್ಟರ್ ಅಂತ ಅವರು ಕೇಂದ್ರ ಸರ್ಕಾರನೇ ಇವತ್ತು ಅನೌನ್ಸ್ಮೆಂಟ್ ಮಾಡಿದೆ. ಅಂಥ ಒಬ್ಬ ಲೀಡರ್ ಬಗ್ಗೆ ಇವರು ಹೇಳಿಕೆ ನೀಡ್ತಾ ಇದ್ದಾರೆ. ಹಾಗೆ ಇವತ್ತೇನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅಂತ ಏನು ಯತೀಂದ್ರ ಸಾಹೇಬ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಅಂಥವ್ರ ಬಗ್ಗೆ ಸರ್ ಅವರಾದ್ರೆ ವಿದ್ಯಾಭ್ಯಾಸ ಇದೆ, ಅವ್ರಿಗೊಂದು ತೂಕದಲ್ಲಿ ಮಾತಾಡ್ತಾರೆ. ಯತೀಂದ್ರ ಅವ್ರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಯೋಚನೆ ಮಾಡಲಿ, ಒಬ್ಬರ ನಾಯಕರುಗಳ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಹೇಳೋಕ್ಕಿಂತ ನಾವು ಹೇಳ್ತಾ ಇದ್ದೀವಿ, ನಮ್ಮ ವಕ್ತಾರಾದಂಥ ಲಕ್ಷ್ಮಣ್ ಸಾಹೇಬ್ರು ಡೈರೆಕ್ಟಾಗಿ ಕರೆದಿದ್ದಾರೆ, ನೇರ ಬನ್ನಿ ಡೈರೆಕ್ಟಾಗಿ ಕೂತ್ಕೊಳ್ಳೋ ಡಾಕ್ಯುಮೆಂಟ್ ನೋಡಿ, ರಾಸಲೀಲಾ ಪ್ರತಾಪ್ ಸಿಂಹ ಅವರೇ ಹಾಗೂ ಹುಚ್ಚ ಪ್ರತಾಪ್ ಸಿಂಹ ಅವರೇ ನಾವು ನೇರ ಹೇಳ್ತಾ ಇದ್ದೀವಿ, ದಮ್ಮು ತಾಕತ್ತು ಏನಾರು ಇದ್ದರೆ, ನಿಮ್ಮಲ್ಲಿ ಏನಾರು ಒಂದು ಸ್ವಲ್ಪ ರೋಷ ಇದ್ದರೆ ದಯಮಾಡಿ ಬನ್ನಿ, ನಾವೊಂದು ವೇದಿಕೆ ರೆಡಿ ಮಾಡ್ತೀವಿ. ನಮ್ಮ ಲಕ್ಷ್ಮಣ್ ಸರ್ ಮುಂದೆ 1 to 1 ಕೂತ್ಕೊಳ್ಳಿ, ಅವ್ರು ನೀವಿಬ್ಬರೇ ವೇದಿಕೆ ಮುಂದೆ ಮಾಧ್ಯಮ ಮುಂದೆ ಕೂತ್ಕೊಳ್ಳೋದ, ನೀವು ಕೋರ್ಟಿಂದ ಸ್ಟೇ ತಗೊಬನ್ನಿ, ನಿಮ್ಮ ಯೋಗ್ಯತೆ ಏನು, ನಿಮ್ಮಲ್ಲಿ ಏನು ಸತ್ಯವಾಗಿ ಸತ್ಯವಂತರ ಥರ ಮಾತಾಡ್ತೀರಾ, ಏನು ಗಾಂಧಿವಾದಿ ಥರ ಮಾತಾಡ್ತೀರಾ, ನಿಮ್ಮ ಬಯಲು ನಾವು ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ಎಲ್ಲ ಕಾರ್ಯಕರ್ತರುಗಳು ಸರ್, ಕಾಂಗ್ರೆಸ್ ಮುಖಂಡರು, ಯುವ ಕಾಂಗ್ರೆಸ್ ಅವರು ಇರ್ಬೋದು, ಇವತ್ತು ನಮ್ಮ ಇಂಟೆಕ್ ಕಾಂಗ್ರೆಸ್ ಇರ್ಬೋದು, ಈ ಪ್ರತಿಯೊಬ್ಬರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಸೇರ್ಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವು ಪ್ರತಾಪ್ ಸಿಂಹಂಗೆ ಹೇಳೋದು ಇಷ್ಟೇ, ನೀವು ಯಾವ ಟೈಮಲ್ಲಿ ಆದರೂ ಸರ್ ನಾವು ಹೇಳಿದ್ರು ನಾವು ವೇದಿಕೆ ರೆಡಿ ಮಾಡೋಕ್ಕೆ ರೆಡಿ ಇದ್ದೀವಿ, ನೀವು ರೆಡಿ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ ಈ ಮಾಧ್ಯಮ ಮುಖಾಂತರ ಕೋರ್ತಾ ಇದ್ದೀವಿ ಸರ್ ನಾವು ಅದನ್ನು.